ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟಿಕಾ ಗೋಲ್ಡ್ ಕಂಪನಿ. ಮಂಡ್ಯ ಜಿಲ್ಲೆಯಲ್ಲಿ ಕೈಕೊಟ್ಟಂತ ಮುಂಗಾರು ಮಳೆ, ಬರಿದಾದ ಕೆಆರ್ಎಸ್ ಡ್ಯಾಂ, ಬೆಳೆಗೆ ನೀರಿಲ್ಲದೆ ರೈತರು ಕಂಗಾಲಾಗ್ಬಿಟ್ಟಿದ್ದಾರೆ. ನಾಲೆಗೆ ನೀರು ಹರಿಯದೆ ಒಣಗ್ತಾ ಇರುವಂತ ರೈತರ ಕಬ್ಬು ಬೆಳೆ. ಬೆಳೆ ನಾಶದಿಂದಾಗಿ ಕಂಗಾಲಾಗಿರುವಂತ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬೆಳೆಗೆ ನೀರಿಗಾಗಿ ಹೆದ್ದಾರಿ ತಡೆದು ರೈತರು ಪ್ರತಿಭಟನೆಗಿಳಿದಿರೋದು. ಆದರೆ ಬೆಳೆಗೆ ನೀರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಜಿಲ್ಲಾಡಳಿತ ಹೇಳಿದೆ. ಸರ್ಕಾರದ ನಡೆಗೆ ರೈತರು ಈಗ ಕಂಗಾಲಾಗಿದ್ದು ಬೆಳೆ ಪರಿಹಾರಕ್ಕಾಗಿ ಮನವಿ ಮಾಡಿದ್ದಾರೆ. ಪರಿಹಾರ ಕೊಡದೇ ಇದ್ರೆ ಮತ್ತೆ ರೈತರ ಸರಣಿ ಆತ್ಮಹತ್ಯೆ ಹೆಚ್ಚಳ ಆಗುವಂತ ಆತಂಕ ಇದೆ. ಅವರೇ ಎಚ್ಚರಿಕೆ ಕೊಟ್ಬಿಟ್ಟಿದ್ದಾರೆ. ನೀವು ಬೆಳೆಗೆ ನೀರು ಬಿಡಲಿಲ್ಲ ಅಂತಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗುತ್ತೆ ಅಂತ. ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ಮಳೆ ಏನು ಬರಬೇಕಾಗಿತ್ತು, ಈಗಾಗಲೇ ಜೂನ್ ಮುಂಗಾರು ಪ್ರವೇಶ ಮಾಡಿದರೂ ಕೂಡ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಸೊ ಆದರೂ ಕೂಡ ಕುಡಿಯೋ ನೀರು ನಮ್ಮದು ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ನಮ್ಮಲ್ಲಿ ಈಗ KRS ಅಣೆಕಟ್ಟಿನಲ್ಲಿ ಸುಮಾರು 10 TMC ನೀರೇನಿದೆ, ಆ 10 TMC ನೀರಿನಲ್ಲಿ 4 TMC ನೀರನ್ನು ಡೆತ್ ಸ್ಟೋರೇಜನ್ನು ಕಳೆದರೆ ಉಳಿತಕ್ಕಂಥ 6 TMC ನೀರನ್ನು ನಾವು ಓನ್ಲಿ ಕುಡಿಯೋ ನೀರಿನ ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಹಾಗಾಗಿ ಪ್ರತಿ ತಿಂಗಳು ನಮಗೆ 2 TMC ನೀರು ಬೇಕಾಗುತ್ತೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ 2 TMC ನೀರು ಬೇಕಾಗುತ್ತೆ. ಹಾಗಾಗಿ ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನು ಯೋಜನೆ ರೂಪಿಸ್ಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದರೆ ನಮಗೆ ಇನ್ಫ್ಲೋ ಜಾಸ್ತಿ. ಕಬ್ಬು ನೋಡಿ ಸರ್, ಇದು ಸುಮಾರು 8 ತಿಂಗಳು ಕಬ್ಬು ಸರ್. ಇದು ನಾವೀಗ 1 ಎಕರೆಗೆ 1 ಲಕ್ಷ 1 ಲಕ್ಷ ಖರ್ಚು ಮಾಡಿ ಒಂದು ಗೊಬ್ಬರ ಮುಚ್ಚ ಇವತ್ತು 2,000 ರೂಪಾಯಿ ಆಗುತ್ತೆ. ಲೇಬರ್ ಇವತ್ತು 4 ಅವರ್ಸ್ಗೆಲ್ಲ ಒಂದು 500 ರೂಪಾಯಿ ಕೂಲಿ ಕೊಟ್ಟು ಎಲ್ಲ ಕೆಲಸ ಮಾಡಿಸಿ ಇವತ್ತು ಈ ಮಟ್ಟಕ್ಕೆ ಕಬ್ಬು ತಂದಿದ್ದೀವಿ. ಕಬ್ಬು ತಂದಿರ್ಬೇಕಾದ್ರೆ ಇವತ್ತು ಒಂದು ಸುಮಾರು SM ಕೃಷ್ಣ ಪೀರಿಯಡ್ನಲ್ಲಿ 69 ಅಡಿ ಇದ್ದಲ್ಲೂ ಕೂಡ ಈ CDS ಬೈಲ್ಗೆ ನೀರು ಕೊಟ್ಟು ಅವತ್ತು ಕಬ್ಬು ಉಳಿಸಿದ್ರು. SM ಕೃಷ್ಣ ಅವರ ಶಿಷ್ಯ ಅಂತ ಹೇಳ್ಕೊಂಡ್ಬಂದಂತ ಈ DK ಶಿವಕುಮಾರ್ ಇವತ್ತು ಮಂಡ್ಯ ಜಿಲ್ಲೆ ಬಂದು SM ಕೃಷ್ಣ ಮುಖ್ಯಮಂತ್ರಿ ಮಾಡಿದಿರಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದಿರಿ, ನನ್ನೂ ಮುಖ್ಯಮಂತ್ರಿ ಮಾಡಿ ಅಂತ ಮಂಡ್ಯ ಜಿಲ್ಲೆ ಪ್ರಬಲ ಸಮುದಾಯನ ಕೇಳಿದ್ರು. ಆಗ ಮಂಡ್ಯ ಜಿಲ್ಲೆಯವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಇವತ್ತು ಎಲ್ಲ ಓಟ್ ಕೊಟ್ಟು ಮಂಡ್ಯ ಜಿಲ್ಲೆಯಲ್ಲಿ 6 ಜನ